ಹಲೋ ಸ್ನೇಹಿತರೆ, ನಿಮಗೆಲ್ಲ ಶೈನಿಂಗ್ ಶರ್ಮಾ ಆ್ಯಂಡ್ ಶರ್ಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಿಮಗೆಲ್ಲ ದರ್ಬೆ ಹುಲ್ಲಿನಿಂದ ನಮ್ಮ ಧಾರ್ಮಿಕವಾದಂತಹ ಪೂಜಾ ವಿಧಿವಿಧಾನಗಳಿಗೆ ಪವಿತ್ರವನ್ನು ಮಾಡುವುದನ್ನು ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೇನೆ. ಎಲ್ಲ ನೋಡಿ ತಿಳಿದುಕೊಳ್ಳಿ. ಆಯ್ತಾ? ನೋಡಿ, ನಾವೆಲ್ಲ ನೋಡಿರೋ ಹಾಗೆ ಸಾಧಾರಣವಾಗಿ ಪವಿತ್ರವನ್ನು ಈ ರೀತಿ ಎಲ್ಲ ಪುರೋಹಿತ ವರ್ಗದವರು ಮಾಡಿರ್ತಾರೆ. ಆದರೆ ನಮಗೆ ಇನ್ನೊಂದು ವಿಶೇಷವಾಗಿರತಕ್ಕಂತಹ ದರ್ಭೆಯ ಪವಿತ್ರ ಉಂಟು. ಅದನ್ನು ನಿಮಗೀಗ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ನೋಡಿ, ಈಗ ಸಾಧಾರಣವಾಗಿ ಎಲ್ಲ ಪುರೋಹಿತರು ಸಹ ಈ ರೀತಿಯಾಗಿರ್ತಕ್ಕಂತಹ ಪವಿತ್ರವನ್ನು ಮಾಡಿ ಎಲ್ಲರಿಗೂ ಬಳಸಲಿಕ್ಕೆ ಪೂಜಾ ವಿಧಿವಿಧಾನಗಳಲ್ಲಿ ಕೊಡ್ತಾ ಇದ್ದಾರೆ. ಆದರೆ ವಿಶೇಷವಾಗಿ ಮತ್ತೊಂದು ದರ್ಭೆಯಿಂದ ಮಾಡುವಂತಹ ವಿಶೇಷವಾದ ಪವಿತ್ರವನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ನೋಡಿ, ಮೊದಲು ದರ್ಭೆಯನ್ನು ಚೆನ್ನಾಗಿ ನೆನೆಸ್ಕೊಳ್ಬೇಕು. ನೆನೆಸಿರ್ತಕ್ಕಂತಹ ದರ್ಭೆಯಿಂದ ಮಾತ್ರ ಈ ಪವಿತ್ರವನ್ನು ಮಾಡಲಿಕ್ಕೆ ಸಾಧ್ಯ. ಒಣಗಿರ್ತಕ್ಕಂತಹ ದರ್ಭೆಯಿಂದ ಮಾಡಲಿಕ್ಕೆ ಹೋದರೆ ಅದು ಕಟ್ಟಾಗಿ ಹೋಗುತ್ತೆ. ಆದ ಕಾರಣ ಮೊದಲು ದರ್ಭೆಯನ್ನು ಚೆನ್ನಾಗಿ ನೀರಿನಲ್ಲಿ ನೆನೆಸ್ಕೊಳ್ಳಿ. ಬೇಗ ನಿಮಗೆ ದರ್ಭೆ ನೆನೆಯಬೇಕು ಅಂತ ಅಂದರೆ ಬಿಸಿ ನೀರಿನಿಂದ ನೆನೆಸ್ಕೊಂಡ್ರೆ ಅತ್ಯಂತ ಬೇಗ ಅದು ಚೆನ್ನಾಗಿ ಮೆದುವಾಗುತ್ತೆ. ನೋಡಿ, ಈ ರೀತಿಯಾಗಿ ದರ್ಭೆಯನ್ನು ನೆನೆಸ್ಕೊಂಡಾಗ ಈ ರೀತಿ ಸುತ್ತಕೊಳ್ಬೇಕು. ಮೊದಲು ಈ ರೀತಿ ಚೆನ್ನಾಗಿ ಅದನ್ನು ಹಗ್ಗದ ಹಾಗೆ ಸುತ್ತಕೊಳ್ಬೇಕು. ಸುತ್ತಕೊಂಡ್ಮೇಲೆ ನೋಡಿ ಈ ರೀತಿ ಮಾಡ್ಕೊಳ್ಬೇಕು. ಅದನ್ನು ಮಧ್ಯಕ್ಕೆ ಮಡಚಿಕೊಂಡು ಈ ರೀತಿ ಮಾಡ್ಕೊಳ್ಬೇಕು. ಮಾಡ್ಕೊಂಡ್ಮೇಲೆ ಅದನ್ನು ಈ 2 ಬೆರಳುಗಳಿಂದ, ನೋಡಿ ಈ 3 ಬೆರಳುಗಳು ಕಾಣಿಸ್ತಾ ಇದೆ, 2 ಬೆರಳುಗಳಿಂದ ಅಗಲ ಮಾಡಿ ಮಧ್ಯದ ಹೆಬ್ಬೆರಳಿನಿಂದ ಈ ರೀತಿಯಾಗಿ ಮಾಡ್ಕೊಳ್ಬೇಕು. ನೋಡಿ, ಯಾವಾಗಲೂ ಸಹ ಎಡಗಡೆಯದು ಅಂದರೆ ಈ ಎಡಗಡೆಯ ಭಾಗ ದೊಡ್ಡದಿರಬೇಕು, ಬಲಗಡೆಯ ಒಂದು ರೌಂಡು ಸಣ್ಣದಿರಬೇಕು. ನೋಡಿ, ಈಗ ಎಡಗಡೆ ದೊಡ್ಡದಿರಬೇಕು, ಬಲಗಡೆಯದು ಸಣ್ಣದಾಗಿರಬೇಕು. ಈಗ ನೋಡಿ, ಈ ಬಲಗಡೆಯ ರಂಧ್ರದೊಳಗಡೆಯಿಂದ ಬೆರಳನ್ನು ಹಾಕಿ ದರ್ಭೆಯನ್ನು ಈ ಕಡೆ ದೊಡ್ಡದಿತ್ತಲ್ಲ ಆ ಒಂದು ದರ್ಭೆಯನ್ನು ಈ ಕಡೆಗೆ ತಗೊಳ್ಬೇಕು. ತಗೊಂಡ್ಮೇಲೆ ಅದನ್ನು ಹೆಬ್ಬೆರಳು ಸಹಾಯದಿಂದ ಈ ರೀತಿಯಾಗಿ ಇಟ್ಕೊಳ್ಬೇಕು. ಈ ರೀತಿಯಾಗಿ ಇಟ್ಕೊಂಡ್ಮೇಲೆ ನಾವು ಮೊದಲೇ ಇಟ್ಕೊಂಡಿದ್ವಲ್ಲ ಆ ದರ್ಭೆಯನ್ನು ಕಟ್ ಮಾಡು. ಈ ರೀತಿಯಾಗಿ ಇಟ್ಕೊಂಡಿದ್ದೀವಲ್ಲ, ಈ ದರ್ಭೆಯ ಒಳಗಡೆಯಿಂದ ತಗೊಂಡು ಬಂದು ಮೊದಲೇ ಇಟ್ಕೊಂಡಿದ್ವಲ್ಲ ಆ ದರ್ಭೆಯನ್ನು ಈ ರೀತಿ ರಂಧ್ರ ಇದೆಯಲ್ಲ, ಈ ಸಣ್ಣ ರಂಧ್ರ, ಈ ಸಣ್ಣ ರಂಧ್ರದಲ್ಲಿ ಸ್ವಲ್ಪ ಅದನ್ನು ಅಗಲ ಮಾಡಿಕೊಳ್ಬೇಕು. ಅಗಲ ಮಾಡಿಕೊಂಡು ಅದನ್ನು ಹೀಗೆ ಎಳಿಬೇಕು. ಎಳೆದಾಗ ನೋಡಿ, ಈ ರೀತಿ ಎಳೆದಾಗ ನಿಮಗೆ ಪವಿತ್ರ ತಯಾರಾಗುತ್ತೆ. ನೋಡಿ, ಈ ರೀತಿಯಾಗಿ ನಮ್ಮ ವೈದಿಕ ವಿಧಿವಿಧಾನಗಳು ನಡೆಯುವಂತಹ ಪೂಜಾ ವಿಧಿವಿಧಾನಗಳಿಗೆ ಧಾರ್ಮಿಕವಾಗಿ ಬಳಸ್ತಕ್ಕಂತಹ ಪವಿತ್ರವನ್ನು ಈ ರೀತಿಯಾಗಿ ತಯಾರು ಮಾಡೋದು. ನೋಡಿ, ಇದೇ ಒಂದು ಅಂದಾಜಿನ ಮೇಲೆ ನಾವು ಮಾಡ್ತಕ್ಕಂತಹ ಪವಿತ್ರದ ಅಂದಾಜಿನ ಮೇಲೆ ನಾವು ಪವಿತ್ರದ ಉಂಗುರವನ್ನು ಸಹ ಇದೇ ರೀತಿಯಾಗಿ ಮಾಡ್ತಾರೆ. ನೋಡಿ, ನಾವು ಬಳಸುವಾಗ ಇಲ್ಲಿ 8ನ ಆಕಾರದಲ್ಲಿ ಇದರೊಳಗಡೆ ನೋಡಿ ಈ ರೀತಿಯಾಗಿ ಪವಿತ್ರ ನಿರ್ಮಾಣ ಆಯಿತು. ನೋಡಿ, ಇದು ನಾವು ತಯಾರು ಮಾಡಿದಂತಹ ಪವಿತ್ರದ ಉಂಗುರ, ದರ್ಭೆಯಿಂದ ತಯಾರು ಮಾಡತಕ್ಕಂತಹದ್ದು. ಮತ್ತು ಸುಲಭ ವಿಧಾನದಲ್ಲಿ ಮಾಡುವಂತಹ ಪವಿತ್ರವನ್ನು ನಾನು ನಿಮಗೆ ಈಗ ತೋರಿಸ್ಕೊಡ್ತಾ ಇದ್ದೇನೆ. ಅದನ್ನು ಕೂಡ ನೋಡಿ ತಿಳಿದುಕೊಳ್ಳೋಣ. ನೋಡಿ, ಈಗ ಸುಲಭವಾಗಿ ಪವಿತ್ರದ ಉಂಗುರಗಳನ್ನು ಹೇಗೆ ಮಾಡೋದು ಅಂತ, ಅತ್ಯಂತ ಸರಳವಾಗಿ ಪವಿತ್ರದ ಉಂಗುರವನ್ನು ಮಾಡುವಂತಹ ವಿಧಾನ. ನೋಡಿ, ಇದನ್ನು ಹೀಗೆ ಸುತ್ತಕೊಳ್ಬೇಕು ಚೆನ್ನಾಗಿ. ದರ್ಭೆಯನ್ನು ಹಗ್ಗದ ರೀತಿಯಲ್ಲಿ ಸುತ್ತಕೊಂಡು ನೋಡಿ ಈ ರೀತಿಯಾಗಿ ಮಾಡಿಕೊಂಡು ನೋಡಿ ಇದನ್ನು ನೋಡಿ ಹೀಗೆ ಮಾಡಿ ಹೀಗೆ 8ನ ಆಕಾರದಲ್ಲಿ ತಗೊಂಡು ಅದನ್ನು ಈ ರೀತಿಯಾಗಿ ಆ ರಂಧ್ರದ ಒಳಗಡೆಯನ್ನು ತೋರಿಸಿ ಅದನ್ನು ಸ್ವಲ್ಪ ಹೀಗೆ ಹಿಡ್ಕೊಂಡು ಎಳ್ಕೊಂಡ್ರೆ ಇದು ಸರಳವಾಗಿ, ನಾನು ನಿಮಗೆ ಆಗಲೇ ತೋರಿಸಿದ್ನಲ್ಲ ಮೊದಲೇ, ಸರಳವಾಗಿ ಪೂಜಾ ವಿಧಿವಿಧಾನಗಳಲ್ಲಿ ಬಳಸುವಂತಹ ದರ್ಭೆ ಪವಿತ್ರ. ಇದು ಸರಳವಾಗಿ ನಿರ್ಮಾಣ ಮಾಡುವಂತಹ ಒಂದು ಪವಿತ್ರದ ವಿಧಾನ. ನೋಡಿ, ಈ ಪವಿತ್ರದ ವಿಧಾನ ಸ್ವಲ್ಪ ಕ್ಲಿಷ್ಟವಾಗಿದೆ, ಆದರೆ ಒಂದು 2 ಬಾರಿ ನೋಡಿಕೊಂಡ್ರೆ ನಿಮಗಿದು ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ, ನಾನು ನಿಮಗೆ ಮತ್ತೊಂದು ಬಾರಿ ಆ ಒಂದು ಪವಿತ್ರವನ್ನು ಮಾಡುವುದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಚೆನ್ನಾಗಿ ಸುತ್ತಕೊಳ್ಳಿ. ಮೊದಲು ದರ್ಭೆಯನ್ನು ಚೆನ್ನಾಗಿ ನೆನೆಸ್ಕೊಳ್ಳಿ, ಚೆನ್ನಾಗಿ ಸುತ್ತಕೊಳ್ಳಿ. ನೋಡಿ, ನಂತರ ಹೀಗೆ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿಯಾಗಿ ಇಟ್ಕೊಳ್ಳಿ. ಈ ರೀತಿಯಾಗಿ ಇಟ್ಕೊಂಡು ನಂತರ ಆ ರಂಧ್ರದ ಒಳಗಡೆಯಿಂದ ದೊಡ್ಡದನ್ನು ಎಳೆದುಕೊಳ್ಳಿ. ಎಳೆದುಕೊಂಡ್ಮೇಲೆ ಮತ್ತೆ ಮೊದಲೇ ಇಟ್ಕೊಂಡಿದ್ರಲ್ಲ ಆ ದರ್ಭೆಯ ಪಕ್ಕದಲ್ಲಿ ಇದನ್ನು ಇಟ್ಕೊಳ್ಳಿ. ಈ ಹೋಲನ್ನು ಮಾಡ್ಕೊಳ್ಳಿ. ಆ ಹೋಲಿನ ಸಣ್ಣ ಜಾಗದಿಂದ ಮೊದಲೇ ಇಟ್ಕೊಂಡಂತಹ ದರ್ಭೆಯನ್ನು
ಈ ರೀತಿಯಾಗಿ ಎಳ್ಕೊಂಡ್ರೆ ಆಯಿತು, ನಿಮ್ಮ ಪವಿತ್ರ ನಿರ್ಮಾಣ ಆಗುತ್ತೆ. ನೋಡಿ, ಈ ರೀತಿಯಾಗಿ ಪವಿತ್ರ ನಿರ್ಮಾಣ ಆಗುತ್ತೆ. ನೋಡಿ, ಹೀಗೆ ತಯಾರಾಗಿದೆ. ನೋಡಿ, ಇದನ್ನು ಪೂಜಾ ವಿಧಿವಿಧಾನಗಳಲ್ಲಿ ಈ ಒಂದು ಅನಾಮಿಕ ಬೆರಳು ಅಂತ ಹೇಳಿದ್ರೆ ಉಂಗುರದ ಬೆರಳಿಗೆ ಈ ರೀತಿಯಾಗಿ ಧರಿಸಿ ನಾವು ಪೂಜೆ ವಿಧಾನಗಳನ್ನು ಮಾಡೋದ್ರಿಂದ ನಮಗೆ ದೈವಿಕ ಭಾವನೆ ಹೆಚ್ಚಾಗಿ ಜಾಗೃತವಾಗುತ್ತೆ. ನೋಡಿ, ಮತ್ತೆ ಇದೇ ಪವಿತ್ರಗಳನ್ನು ನಾವು 3 ದರ್ಭೆಗಳಿಂದ ಮಾಡಿದಾಗ ಅದನ್ನು ಶ್ರಾದ್ದಗಳಲ್ಲಿ ಮತ್ತು ಪಿತೃಕಾರ್ಯಗಳಲ್ಲಿ ಬಳಸಲಾಗುತ್ತೆ. 2 ದರ್ಭೆಗಳಿಂದ ಅಥವಾ 4 ದರ್ಭೆಗಳಿಂದ ಮಾಡಿದಾಗ ದೇವತಾ ಕಾರ್ಯಗಳಲ್ಲಿ ಅದನ್ನು ಬಳಸಲಾಗುತ್ತೆ. ಈ ರೀತಿಯಾಗಿ ದರ್ಭೆಯಿಂದ ಸರಳವಾಗಿ ಪವಿತ್ರವನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೇನೆ. ನಿಮಗೆ ಈ ಒಂದು ವಿಷಯಗಳು ಇಷ್ಟ ಆಗಿದ್ದರೆ ನನ್ನ ಶೈನಿಂಗ್ ಶರ್ಮಾ ಆ್ಯಂಡ್ ಶರ್ಮಾ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.